ಎಲ್ಲರಿಗೂ ನಮಸ್ಕಾರ. ನಾನು ನಾಮಗಿರಿ ಸೌಂದರರಾಜನ್. ನಾನು ನಮ್ಮ ಮನೆ ಅಂಗಳದಲ್ಲಿ ಕೆಲವು ಕೃಷ್ಣನ ಮಹಿಮೆಗಳನ್ನು, ಕೃಷ್ಣನ ಕಥೆಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಅನುಭವಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ನೋಡಿ, ಅನುಭವಿಸಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಎಲ್ಲ ಇದೆಲ್ಲ ಹೇಳ್ತಾರಲ್ವ, ಹರಿಕಥೆಗಳನ್ನ ಹೇಳ್ತಾರಲ್ವ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ವಿಶಾಖ ಹರಿ, ವೇಳುಕುಡಿ ಕೃಷ್ಣನ್, ಡಾಕ್ಟರ್ ವೆಂಕಟೇಶ್ ಅಂತ, ದುಷ್ಯಂತದ್ದು ಎಲ್ಲರೂ ಕೇಳಿರೋಕ್ಕೆ ಸಾಧ್ಯ ಇದೆ. ಅವರು ಕನ್ನಡದಲ್ಲೂ ಹೇಳ್ತಾರೆ, ತಮಿಳಲ್ಲೂ ಹೇಳ್ತಾರೆ, ಇಂಗ್ಲೀಷಲ್ಲೂ ಹೇಳ್ತಾರೆ. ಅದರಲ್ಲಿ ಒಂದು ಸಣ್ಣ ಕತೆ ಕೃಷ್ಣನ ಬಗ್ಗೆ ಏನಂದರೆ, ನಾನು ಯಾವಾಗಲೂ ಇವರು ಎಲ್ಲರದೂ ನೋಡ್ತಾ ಇರ್ತೀನಿ, ಅನುಭವಿಸಿದ್ದೀನಿ, ಕೇಳಿದ್ದೀನಿ, ನೇರವಾಗಿ ಹೋಗಿ ಕೇಳಿದ್ದೀನಿ. ಅದನ್ನು ಯಾವ ಥರ ನಾನು ಫೀಲ್ ಮಾಡ್ತೀನಿ ಅಂದರೆ, ಅವರು ಹೇಳೋ ಕತೆಗಳು, ಕೃಷ್ಣನ ಬಗ್ಗೆ ಹೇಳೋದು, ರಾಮರ ಬಗ್ಗೆ ಹೇಳೋದು, ಯಾವ ಪೆರುಮಾಳ್ ಬಗ್ಗೆ ಹೇಳೋದು, ಆಂಜನೇಯನ ಬಗ್ಗೆ ಹೇಳೋದು, ಏನು ಹೇಳಿದ್ರು ಅದನ್ನು ಕಣ್ಮುಂದೆ ತಂದುಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿ ಒಂದು ಸಣ್ಣದು ಏನಂದರೆ, ಯಶೋಧ ಏನು ಮಾಡ್ತಾಳೆ, ಕೃಷ್ಣನ ಕಂಬದಲ್ಲಿ ಕಟ್ಟಿ ಹಾಕಿದ್ದಾಳೆ, ಬೆಣ್ಣೆ ಕದ್ದ ಅಂದ್ಬಿಟ್ಟು. ಆವಾಗ ವಸುದೇವರು ಬರ್ತಾರೆ. ಇವರು ಒದಾಡ್ತಾ ಇರ್ತಾರೆ ಅದರಲ್ಲಿ ಬಿಚ್ಕೊಂಡು ಬರಬೇಕು ಅಂತ. ಆವಾಗ ವಸುದೇವರು ಬಂದುಬಿಟ್ಟು, ಯಾಕೆ ನಿನ್ನ ಕಂಬದಲ್ಲಿ ಕಟ್ಟಿದ್ದಾಳೆ ಅಂತ ಕೇಳಿ. ಇಲ್ಲ ಅಪ್ಪ, ನಾನು ಬೆಣ್ಣೆ ಆಗ್ತಾನೆ ಕಡ್ದು ಇಟ್ಟಿದ್ದಿರು, ನಾನು ಸ್ವಲ್ಪ ತಗೊಳ್ಳೋಣ ಅಂತ ಕೈ ಹಾಕಿದೆ, ತಕ್ಷಣ ಅಮ್ಮ ಬಂದು ಹಿಡ್ಕೊಂಬಿಟ್ರು, ನಾನು ಕಟ್ಟಾಕ್ಬಿಟ್ರು ಅಂತ ಹೇಳ್ತಾನೆ. ಆವಾಗ ಹೌದಾ, ಸರಿ ಪರವಾಗಿಲ್ಲ, ನಾನು ಬಿಚ್ತೀನಿ ಅಂತ ಬಿಚ್ಚಿಬಿಟ್ಬಿಡ್ತಾರೆ. ಆವಾಗ ನೇರಳೆ ಹಣ್ಣು ಅಂದರೆ ಅವ್ರಿಗೆ ತುಂಬ ಇಷ್ಟ. ನೇರಳೆ ಹಣ್ಣು ಮಾರೋಳು ಒಬ್ಳು ಬಂದಿರ್ತಾಳೆ ಬಾಗ್ಲಲ್ಲಿ. ಅಪ್ಪ ನೋಡು, ನೀನು ತುಂಬ ಇಷ್ಟ ಅಲ್ವಾ ನೇರಳೆ ಹಣ್ಣು ಮಾರೋಳು ಬಂದಿದ್ದಾಳೆ, ನೀನು ಕೈ ತುಂಬ ಭತ್ತ ತೊಗೊಂಡೋಗಿ ಅವಳು ಕೊಟ್ಬಿಟ್ಟು ನಿನಗೆ ಬೇಕಾದಷ್ಟು ತೊಗೊಂಬಂದ್ಬಿಡು ಅಂತ ಹೇಳ್ತಾರೆ. ಸರಿ ಅಂತ ಗುಡುಗುಡು ಅಂತ ಓಡ್ತಾನೆ ಕೃಷ್ಣ. ಹೋಗಿ ಕೈ ತುಂಬ ಭತ್ತ ತೊಗೊಂಡು ಹೋಗಿ ಅವಳು ಬುಟ್ಟಿದಲ್ಲಿ ಹಾಕ್ಬಿಟ್ಟು ನನಗೆ ಕೊಡು, ಬೇಗ ಕೊಡು, ನನಗೆ ನೇರಳೆ ಹಣ್ಣು ಕೊಡು, ಚೆನ್ನಾಗಿರೋದು ಕೊಡು ಅಂತ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ನನಗೆ ಗೊತ್ತು, ನಾನು ಏನು ಕೇಳ್ತೀನೋ ಅದು ನೀನು ಕೊಟ್ಟರೆ ಮಾತ್ರ ನಾನು ನಿಂಗೆ ನೇರಳೆ ಹಣ್ಣು ಕೊಡ್ತೀನಿ. ನಿನಗೇನು ಬೇಕು? ಆಕಳು ಬೇಕಾ, ಕರು ಬೇಕಾ, ಮನೆ ಬೇಕಾ, ಬಾಗಿಲು ಬೇಕಾ, ನಿನಗೆ ಯಾವ್ದು ಬೇಕು, ಒಡವೆ ಬೇಕಾ, ಏನು ಬೇಕು ಹೇಳು, ಬೇಗ ಹೇಳು, ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಪ್ಪ ಕಂದ, ನೀನು ಯಾರು ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ನೀನು ಓಡಿ ಬರುವಾಗಲೇ ನಿನ್ನ ಕಾಲು ನೋಡಿಬಿಟ್ಟೆ, ನಾನು ಶಂಖ ಚಕ್ರ ಮುದ್ರೆ ನೋಡಿಬಿಟ್ಟೆ, ನೀನು ನನ್ನ ಬುಟ್ಟಿನಲ್ಲಿ ಭತ್ತ ಹಾಕುವಾಗಲೇ ನಿನ್ನ ಕೈ ನೋಡಿಬಿಟ್ಟೆ, ಕೈಯಲ್ಲಿನೂ ಶಂಖಚಕ್ರ ಮುದ್ರೆ ನೋಡಿಬಿಟ್ಟಿದ್ದೀನಿ. ನೀನು ಶ್ರೀಮನ್ ನಾರಾಯಣ, ಸಾಕ್ಷಾತ್ ನಾರಾಯಣನೇ ಆಗಿದೆಯಾ. ನಿನ್ನ ಕೈಯಲ್ಲಿ ಸಾಧ್ಯನೇ ನನಗೆ ಮುಕ್ತಿ ಕೊಡೋದು. ನಾನು ಮುಕ್ತಿ ಕೊಡ್ತೀನಿ ಅಂತ ಹೇಳಿದಿಂದರೆ ನಾನು ನಿನಗೆ ಹಣ್ಣು ಕೊಡ್ತೀನಿ ಅಂತಂದು. ನೋಡ್ರಿ, ಒಂದು ಸಾಮಾನ್ಯ ಮನುಷ್ಯ ಅವಳು ಏನಾದರೂ ಕೇಳಿರ್ಬೋದು ದೇವ್ರ ಹತ್ರ, ಮುಕ್ತಿ ಕೊಡು ಅಂತ ಕೇಳೋಕ್ಕೆ ಅವಳಿಗೆ ಎಷ್ಟು ಒಳ್ಳೆ ಮನಸ್ಸಿತ್ತು ನೋಡ್ರಿ. ಅವನು ಕೃಷ್ಣ ಸುತ್ತಮುತ್ತ ನೋಡ್ತಾನೆ, ಯಾರಿಗೂ ಗೊತ್ತಾಗಬಾರ್ದು, ನಾನು ನಾರಾಯಣ ಅಂತ ಗೊತ್ತಾಗ್ಬಿಟ್ರೆ ನಾನು ಇಷ್ಟು ಲೀಲೆಗಳು ಮಾಡ್ತಾಯಿದ್ದೀನಿ, ಓಡಾಡ್ತಾ ಇದ್ದೀನಿ, ಆಟ ಆಡ್ತಾ ಇದ್ದೀನಿ, ಇದೆಲ್ಲ ಕಳೆದೋಗ್ಬಿಡುತ್ತೆ, ಎಲ್ಲರಿಗೂ ಗೊತ್ತಾಗಬಾರ್ದು ಅಂತಂದ್ಬಿಟ್ಟು ಬೇಗ ಕೊಡ್ತೀನಿ, ನಿನಗೆ ನಾನು ಮುಕ್ತಿ ಕೊಡ್ತೀನಿ ಅಂದ್ಬಿಟ್ಟು ಅವಳಿಗೆ ಮುಕ್ತಿ ಕೊಟ್ಟನಂತೆ. ಆ ಥರ ನಾವು ಮನಸ್ಫೂರ್ತಿಯಾಗಿ ದೇವ್ರ ಹತ್ರ ನಾವು ಏನು ಬೇಡ್ಕೊತೀವೋ ಖಂಡಿತ ಅದು ನಮಗೆ ಸಿಗತ್ತೆ. ಈ ಒಳ್ಳೆ ವೈಕುಂಠ ಏಕಾದಶಿ ದಿವಸ ಇವತ್ತು ನಮಗೆ ಒಳ್ಳೆ ದೇವರು ಎಲ್ಲ ಅನುಗ್ರಹನೂ ಮಾಡಲಿ. ನೀವೆಲ್ಲರೂ ವೈಕುಂಠ ಏಕಾದಶಿ ಆಚರಿಸಿ ಒಳ್ಳೆ ಇದನ್ನು ಭಕ್ತಿನ, ಒಳ್ಳೆ ಆಶೀರ್ವಾದನ ಪಡೀರಿ. ಸಂತೋಷ. ನಮಸ್ಕಾರ. ಕೃಷ್ಣಾರ್ಪಣಮಸ್ತು.